ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಡೇ 2 ಇನ್ ಸಿಂಗಾಪುರ್ ಸ್ಯಾಂಟೋಸ್ ಫನ್ಲ್ಯಾಂಡ್. ಫನ್ಲ್ಯಾಂಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ಇವತ್ತು ತುಂಬ ಸ್ಪೆಷಲ್ ಡೇ. ಏನು ಸ್ಪೆಷಲ್ ಡೇ ಅಂದರೆ, ಸೊ ನೀವು ನೋಡಿರ್ಬೋದು ಕಾರ್ಟೂನ್ ಗೊಂಬೆಗಳು ಇರ್ತವೆ, ಮಿನಿಯಾನ್ ಅಂತ ಗೊತ್ತಾ? ಮಿನಿಯಾನ್ ವರ್ಲ್ಡ್ನ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ಅದು ಸಿಂಗಾಪುರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾದಿಂದ ಅಂದರೆ ಭಾರತದಿಂದ ಬಂದಿರೋಂಥ 18 ಕ್ರಿಯೇಟರ್ಸ್ ಮಾತ್ರ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇವತ್ತು. ಸೊ ಅಂಥ ಜಾಗಕ್ಕೆ ಕನ್ನಡದವರಾಗಿ ನಾವು ಹೋಗ್ತಾ ಇದ್ದೀವಿ. ಅದರಲ್ಲೂ ಸುಷ್ಮಿತಾ ಇವತ್ತು ಅಲ್ಲಿ ಮಿನಿಯಾನ್ಸ್ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾಳೆ. ಸೊ ಏನಪ್ಪ ಸ್ಪೆಷಾಲಿಟಿ ಅಂದರೆ ಇವತ್ತು ಡ್ರೆಸ್ಸು. ಸೊ ನನ್ನ ಔಟ್ಫಿಟ್ ತೋರಿಸ್ತೀನಿ. ನನ್ನ ಔಟ್ಫಿಟ್ ತೋರ್ಸೋಕ್ಕಿಂತ ಮುಂಚೆ ಸುಷ್ಮಿತನ ಔಟ್ಫಿಟ್ ತೋರಿಸ್ತೀನಿ ರೀ, ಹಂಗೆ ರೀ ನೋಡಿ. ಸೊ ಮಿನಿಯಾನ್ಸ್ ಲ್ಯಾಂಡ್ಗೆ ಹೋಗ್ತಾ ಇರೋದು ಇವತ್ತು. ಸೊ ಅದಕ್ಕೋಸ್ಕರ ಅದೇ ಔಟ್ಫಿಟ್ಟೇ ಹಾಕೊಂಡಿದ್ದೀನಿ. ಸೊ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಮಿನಿಯಾನ್ಸ್ ಕಾಂಬಿನೇಷನ್ ಈಸ್ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್. ಸೊ ಅದೇ ಹಾಕೊಂಡಿದ್ದೀನಿ. ಜಂಪ್ ಸೂಟ್ ಹೇಗೆ ಕಾಣಿಸ್ತಿದ್ದೀನಿ, ಆ್ಯಂಡ್ ಜಂಪ್ ಸೂಟ್ ಈಸ್ ದ ಮೇನ್ ಅಲ್ವಾ. ಸೊ ನಾನು ಕೂಡ ಜಂಪ್ ಸೂಟ್ ತೊಗೊಂಡಿದ್ದೀನಿ. ಸೊ ಅದೇ ರೀತಿ ಚೆನ್ನಾಗಿರುತ್ತೆ, ಫಂಕಿಯಾಗಿ. ಬಿಕಾಸ್ ಇವತ್ತು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಡೈಲಿ ನಾವು ಅದನ್ನು ಚಿಕ್ಕ ವಯಸ್ಸಲ್ಲೆಲ್ಲ ಟಿ ವಿಲಿ ನೋಡ್ತಿದ್ವಿ. ಸೊ ಇವಾಗ ರಿಯಲಾಗಿ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದು ಹೇಗೆ ಕಾಣ್ಬೋದು ಅಂತ ನನಗೂ ಫುಲ್ಲು ಕ್ಯೂರಿಯಾಸಿಟಿ ಇದೆ. ಸೊ ಬನ್ನಿ ಅಲ್ಲೆಲ್ಲ ತೋರಿಸ್ತೀನಿ ಇವತ್ತು ಹೇಗಿರುತ್ತೆ ಅಂತೇಳಿ. ನೀವು ಕೂಡ ನಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ನಾನು ನೋಡ್ಬಿಟ್ಟು ಇದು ಮೊನ್ನೆ ಗ್ಯಾಪಲ್ಲಿ ತಗೊಂಡಿದ್ದು. ಇದು ಹೇಳಿದ್ಲು ಇವಳು, ತಗೋಬೇಡ, ಬೇಡ ಅಂದ್ಲು ಸುಷ್ಮಿತಾ. ನಾನು ಅಂದೆ, ಅಂದರೆ ಈ ಡೆನಿಮ್ ಪುಲ್ಲೋವರ್ ಯೂಶಲಿ ಎಲ್ಲೂ ಸಿಗಲ್ಲ. ನಾನು ನೋಡ್ದಂಗೆ ಡೆನಿಮ್ ಶರ್ಟ್ ಸಿಗುತ್ತೆ, ಪುಲ್ಲೋವರ್ ಸಿಗಲ್ಲ. ನೋಡಿ, ಒಂಥರ ಕಾರ್ಡ್ ಸೆಟ್ ಥರ ಐತಿದೆ ನೋಡೋಕ್ಕೆ. ಕರೆಕ್ಟಾ? ಎಷ್ಟು ಸಖತ್ತಾಗಿ ಕಾಣ್ತೈತಿ ಈಗ ನೋಡ್ರಿ. ಈಗ ಚೆನ್ನಾಗಿದೆ. ಎಸ್ ಅಷ್ಟೇ. ಸೊ ಈಗ ಇಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತು ಸುಷ್ಮಿತಾ ಗೋಯಿಂಗ್ ಟು ಡೌನು ಟು ಹ್ಯಾವ್ ಎ ಬ್ರೇಕ್ಫಾಸ್ಟ್. ಬನ್ನಿ ಹೋಗೋಣ. ಹೌದು. ಗುಡ್ ಮಾರ್ನಿಂಗ್. ಅವ್ರು ತುಂಬ ಒಳ್ಳೆಯವರು. ನಿನ್ನೆಯಿಂದ ಭಾಳ ಚೆನ್ನಾಗಿ ಮಾತಾಡ್ಸಕತ್ತಾರೆ. ಏನು ಗೊತ್ತಾ, ನಾವು ತಿನ್ನೋ ಅಂಥದ್ದು ಐತಿ ಇವತ್ತು. ಬನ್ನಿ ತೋರಿಸ್ತೀನಿ. ಪರೋಟ, ಹೋಳಿಗೆ ಐತಿ, ಕರ್ಜಿಕಾಯಿ, ಇಡ್ಲಿ ಐತಿ. ಹೆಂಗಿತ್ತಮ್ಮ ಟಿಫನು? ಇವತ್ತೊಂಚೂರು ನಮ್ಮ ಇಂಡಿಯನ್ ಫುಡ್ ತಿನ್ನಂಗೆ ಆಯ್ತು. ಬೇರೆದು ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತಲ್ಲ, ಬಟ್ ಏನೇನು ಹಾಕಿರ್ತಾರೆ, ಆಮೇಲೆ ಅದು ಏನೇನೋ ಸಾಸು ಒಂಥರ ವಿಚಿತ್ರವಾಗಿ ಟೇಸ್ಟ್ ಕೊಡುತ್ತೆ. ಅಷ್ಟೊಂದು ವಾವ್ ಅನ್ಸಲ್ಲ. ಇವತ್ತು ಇಡ್ಲಿ ಇತ್ತು, ನಮ್ಮ ಇಂಡಿಯನ್ ಚಟ್ನಿ ಇತ್ತು. ಸೊ ಇಡ್ಲಿ, ಚಟ್ನಿ, ಆಮೇಲೆ ಒಂದು ಆಫ್ ಬಾಯ್ಲ್ಡು ಫ್ರೂಟ್ಸ್ ತಿಂದೆ ಅಷ್ಟೇ. ಹಾಯ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ಫ್ರೂಟ್ಸ್ನ ಮಿನಿಯನ್ಸ್ದೇನೋ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಓಪನ್. ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ಯಾಗು. ಮಿನಿಯನ್ ಕಾರ್ಡ್ ಇದೆ, ಮಿನಿಯಾನ್ ID ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಏನೋ ಬ್ರ್ಯಾಂಡ್ಸ್ ಇದೆ. ಜೋರಾಗಿ ಮಾತಾಡಿ, ನೀನೇನು ಹೇಳಕತ್ತಿ? ಬ್ಯಾಡ್ಜ್ ಕೊಟ್ಟಿದ್ದಾರೆ ಗೈಸ್. ವಾವ್, ಕಾರ್ಡ್ ಹೋಲ್ಡರ್ ಚೆನ್ನಾಗಿದೆ ಅಲ್ಲ. ಸೊ ಕಾರ್ಡ್ ಹೋಲ್ಡರ್ ಇತ್ತ ಕೊಟ್ಬಿಡೋಣ. ಇತ್ತಾಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೇಗಿರುತ್ತೆ ಅದೇ ಕನ್ನಡದವರಾಗಿ ಒಳಗೆ ಹೋಗಿ ಹೆಂಗೆ ಅನಿಸ್ತೈತೆ, ಲಾಂಚಿಗೆ ನಾವು ಬಂದಿದ್ದೀವಿ ಅಂತ. ತುಂಬ ಖುಷಿ ಆಗ್ತದೆ. ನನಗೆ ನಿಜವಾಗ್ಲೂ ಪ್ರೌಡ್ ಮೂಮೆಂಟು, ಕನ್ನಡದವರಾಗಿ ನಾವು ಒಳಗಡೆ ಬಂದಿರೋದಕ್ಕೆ. ಗುಡ್ ಮಾರ್ನಿಂಗ್. ಮಾಡ್ತಿರೋದು ಮಿನಿಯನ್ಸ್ಗ ಅವು ಬರ್ತಾವ ಈಗ ಬಂದು. ಬಟ್ ಸೌಂಡ್ ಸ್ವಲ್ಪ ಕಡಿಮೆ ಕೇಳಿಸ್ತಿದೆ. ಅಕ್ಕ ಇಲ್ವಾ ಅಕ್ಕ ಓ ಸುಷ್ಮಿತಾ ಹತ್ರ ಬಂದ್ರೆ. What's your name? My name is Daisy. Daisy, it's lovely to see you. I love your outfit. Now, I have a question for you. Can you give me your best Bella? Ready? 3, 2, 1. Hello. Wow, that was fantastic, Daisy. ಮಿನಿಯನ್ಸ್ ಬಂದು. They look incredible. ಮಿನಿಯನ್ಸ್ ಬಂದು. ಓಹೋ,
ಕರಿ ಬಾ ಬಾ. ಕರಿಯ ಬಾ ಅಂತ ಕರಿಯ ವ್ಲಾಗ್ ಮಾಡ್ತಿದ್ದೀನಿ ಕರಿಯ. ಸೊ ಗೈಸ್ ನೋಡಿ ನನಗೆ ಮಿನಿಯನ್ಸ್ ಜೊತೆ ಒಳ್ಳೊಳ್ಳೆ ಶಾರ್ಟ್ಸ್ ಸಿಕ್ತು, ಸಕ್ಕದಾಗಿ ಡ್ಯಾನ್ಸ್ ಎಲ್ಲ ಮಾಡಿದೆ ಅದ್ರ ಜೊತೆ. ಹೋಗಿ ನಮಸ್ಕಾರ ಅಂತ. ಓಪನ್ ಮಾಡ್ತಿದ್ದಾರೆ ಅಂದ್ರೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು, ಒಂದು ಮಿನಿಯನ್ಸ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು. Now, before we can open this incredible new land, there is just one more thing we need to take care of. ಪಾಪ್ಕಾರ್ನ್ ಇದು ಕೊಟ್ಟರು ತೋರಿಸು. ಓಹೋ ಏನು ಈಗ ಅದು ಇದ್ರ ಪಾಪ್ಕಾರ್ನ್ ತಿನ್ಬೇಕಾ? ಆಯ್ತಾ ಪಾಪ್ಕಾರ್ನು? ಹಾಂ ನೋಡ್ತಾ ಇದ್ದಾರಲ್ಲ ಮಿನಿಯನ್ ಗೊಂಬೆ ಪಾಪ್ಕಾರ್ನ್ ಎಂಟ್ರಿ ಆದ ತಕ್ಷಣ ನಮಗೆ ಈಗ ಕೊಟ್ಟಿದ್ದಾರೆ. ಸೊ ಇವಾಗ ಸುಷ್ಮಿತಾ ಚಿಕ್ಕ ಹುಡುಗಿ ಥರ ಏನು ಮಾಡ್ತಿದ್ದಾಳೆ. ಸೊ ಇಲ್ಲಿ ನೋಡೋರೆಲ್ಲ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ, ಇಲ್ಲಿ ದೊಡ್ಡವನಾಗಿ ಈ ಥರ ಮಿನಿಯಾನ್ಸ್ ಕಾಣೋದು. ಬಟ್ ಇಲ್ಲಿ ಚಿಕ್ಕ ಮಕ್ಕಳ ಥರನೇ ಇರಬೇಕು. ಸೊ ಮಿನಿಯಾನ್ಸ್ ವರ್ಲ್ಡ್ ತುಂಬಾ ಚೆನ್ನಾಗಿದೆ, ಮಸ್ಟು ವಿಸಿಟೆಡ್ ಪ್ಲೇಸ್ ಅಂತ ಹೇಳ್ಬೋದು. ಫುಲ್ ಜಾತ್ರೆ, ಮಿನಿಯಾನ್ ಜಾತ್ರೆ ನಡೀತಿದೆ. ಆ್ಯಕ್ಚುಲಿ ನಾನು ಹೊಸಪೇಟೆಗಿದ್ರೆ ಗಾಳೆಮನ್ ಜಾತ್ರೆಗೆ ಹೋಗ್ಬೇಕಿತ್ತು, ಈ ಸಲ ಗಾಳೆಮನ್ ಜಾತ್ರೆಗೆ ಹೋಗಿಲ್ಲ ಅಂತ ಮಿನಿಯಾನ್ ಜಾತ್ರೆಗೆ ಬಂದಿದ್ದೀನಿ. ಇವಾಗ ಏನೇನೋ ಮಾಡ್ತಾರಂತೆ ಒಳಗೆ ಕರ್ಕೊಂಡೋಗಿ ವಾಂಟ್ ಟು ಬಿ ಮಿನಿಯಾನ್ ಅಂದರೆ ಏನೋ ಮಿನಿಯಾನ್ ಥರ ಮಾಡ್ತಾರೆ ನೋಡ್ತಾರೆ. ಸೊ ಈಗ ಮಿನಿಯನ್ಸ್ ನಮ್ಮನ್ನು ಮಾಡೋಕ್ಕೆ ಬಂದಿದ್ದಾರೆ. ಸೊ ಮಿನಿಯನ್ಸ್ ಹಾಕ್ತೀವಂತ ಈಗ ನಾವು, ಅಂದರೆ ಮಿನಿಯನ್ಸ್ ವರ್ಡ್ ಅಂತ ಇದೆ ನೋಡೋಣ. ಈಗ ಅಲ್ಲಿ ಡೋರ್ ಓಪನ್ ಆಗುತ್ತೆ ಈಗ. ಸೊ ಮಿನಿಯನ್ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಥಿಯೇಟರ್ ಎಕ್ಸ್ಪೀರಿಯೆನ್ಸು ವರ್ಲ್ಡಲ್ಲಿ ಫಸ್ಟ್ ಮಾಡ್ತಿರೋದೇ ನಾವು, ಫಸ್ಟ್ ಟೈಮ್ ನಾವು ಮಾಡ್ತಿದ್ದೀವಿ. ಹೌ ಯು ಆರ್ ಎಕ್ಸೈಟೆಡ್? ಸೂಪರ್ ಎಕ್ಸೈಟೆಡ್. ಈ ಥರ ನೀರೆಲ್ಲ ಸಿಡಿದೆ. ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ. ಇವ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅವಾಗಿಂದ. ಹಲೋ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ನೋಡಿ ಅವ್ನು. ಹಲೋ ಅನ್ನೋದು ಎಷ್ಟು ಚಂದ. ಮಿನಿಯನ್ಸ್ ವರ್ಲ್ಡಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಕೂಪನ್ ಬೆಳಿಗ್ಗೆ ಕೊಟ್ಟಿದ್ರು, ಆ ಕೂಪನ್ ಜೊತೆ ಊಟ. ಸೊ ನೋಡೋಣ ಹೆಂಗಿರುತ್ತೆ ಏನು ಎತ್ತ ಅಂತ. ಕೊಟ್ಟರೆ ಗೊಂಬೆ ತಿನ್ನೋದು ಅನ್ಕೊಂಡು ತಿನ್ಬಿಟ್ಟಳು ಸುಷ್ಮಿತಾ. ಏಯ್ ತಿನ್ನೋದೆಲ್ಲ ಗೊಂಬೆ ಅಂತ ಒಳಗೈತಳಲ್ಲ ನೋಡು ತಾಯಿ ಅಂತ. ಇವಾಗ ನಾವೀಗ ಹಾಲಿವುಡ್ ಝೋನಿಗೆ ಬಂದಿದ್ದೀವಿ. ತುಂಬ ಬಿಕಾಸ್ ನಾವೀಗ ಟ್ರಾನ್ಸ್ಫಾರ್ಮರ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಹೆಂಗೈತೆ ನೋಡ್ರಿ ಇಲ್ಲಿ. ಟ್ರಾನ್ಸ್ಫಾರ್ಮರ್ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಏನು ಕಾಣಿಸ್ತಿಲ್ಲ, ಬನ್ನಿ ನಿಮಗೆ ತೋರಿಸ್ತೀನಿ. ಈಗ ತಾನೇ ಟ್ರಾನ್ಸ್ಫಾರ್ಮರ್ ಒಂದು ಅದ್ಭುತವಾದ ಒಂದು ಶೋನ ಮುಗಿಸ್ಕೊಂಬಂದ್ವಿ. ಹೆಂಗಿತ್ತು ಸುಷ್ಮಿತಾ ಅವರೇ? ಸಕ್ಕತ್ತಾಗಿತ್ತು. ಬಟ್ ಸುಸ್ತಾಗ್ಬಿಟ್ಟಿದೆಯಲ್ಲ, ಓಡಾಡಿ 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 ತುಂಬ ಸುಸ್ತು. ಯಾವ ರೇಂಜಿಗೆ ಹೋಗ್ತಿದೆ ಅಂದರೆ ನಾನು ಸುಮ್ಮನೆ ಮಲಗಿದಷ್ಟೇ ಫುಲ್ ಇದ್ದವಳು. ಎಲ್ಲ ಮುಗೀತು, ನಾವೆಲ್ಲ ಕವರ್ ಮಾಡಿದ್ವಿ. ಮುಗೀತಮ್ಮ ಸುಸ್ಮಿತಾ? ಬಿಸಿಲು ಸುಸ್ತಾಗಿ ಹೋಗಿದ್ದೀನಿ. ನನ್ನ ಕಾಲನ್ನ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡಿ 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 ಅಪ್ಪ. ಏನು ಗೊತ್ತಾ, ಇವತ್ತು ಹತ್ತತ್ರ 3,000 ಅಂತೀವಿ, 17,000 ಸ್ಟೆಪ್ಸ್ ನಡೆದೀವಿ. ಅವಾಗಲೇ ಬೆಳಿಗ್ಗೆ 7 ಗಂಟೆಯಿಂದ
11:30 ಆಗಿದೆ, 17,000 ಸ್ಟೆಪ್ ನಡೆದಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಓಡಾಡಿರ್ಬೇಕು ಅಂತ. ಬೆಳಿಗ್ಗೆ 6:30ಗೆ ಸ್ಟಾರ್ಟ್ ಮಾಡಿದ್ದು, ಈಗ ಎಷ್ಟೇ ಟೈಮು? 12 ಗಂಟೆ. 6 ತಾಸಾಗ 17,000 ಸ್ಟೆಪ್ ನಡೆದೀವಿ ಅಂದರೆ ಸಾಕಾಗಿ ಹೋಗ್ಬಿಡತ್ತೆ. ಕಾಲು ಅನ್ನೋದು ಏನು ಗೊತ್ತಾ, ವಾಕಿಂಗ್ ಶೂಗೆ ಅವನ್ನ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತೈತೇನೋ. ಈಗ ಯಾವ ಸುಮ್ಮನೆ ಓವರ್ ಬಿಲ್ಡಪ್ಗೆ ಅಂತ ಯಾವ ಹಾಕೊಂಬಿಟ್ಟಿನಿ, ನೋವು ಅಂದರೆ ನೋವು. ಹಲೋ ಎವ್ರಿವನ್, ಸೊ ನೋಡ್ತಿದ್ದೀರಲ್ಲ, ನಾನೀಗ ಈ ಔಟ್ಫಿಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಡಿನ್ನರ್ಗೆ ಹೋಗ್ಬೇಕೀಗ. ಮಧ್ಯಾಹ್ನ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಬಂದ ತಕ್ಷಣ ಯಾವಾಗ ಹೆಂಗೆ ಮಲ್ಕೊಂಡು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಸೊ ಟ್ಯಾಬ್ಲೆಟ್ ತೊಗೊಂಡು ಊಟ ಮಾಡಿ ಇನ್ನೊಂದು ರೌಂಡ್ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ಮೇಲೆ ಫ್ರೆಶ್ ಆಗಿದ್ದೀನಿ ಗೈಸ್. ಆದರೂ ಇಲ್ಲಿನ ಊಟನ ನೆನೆಸ್ಕೊಂಡ್ರೆ, ಇಲ್ಲಿನ ಬಿಸಿಲು, ಆಮೇಲೆ ಇಲ್ಲಿನ ವಾತಾವರಣನ ನೆನೆಸ್ಕೊಂಡ್ರೆ ನಮಗೆ ಕಷ್ಟ. ಬಟ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಎಲ್ಲನೂ ನಾವು ಎಲ್ಲನೂ ಫೇಸ್ ಮಾಡಬೇಕು ಅಲ್ವಾ. ಸೊ ಈಗ ಅಲ್ಲು ರಘು ಅವ್ರು ಬರ್ತಾ ಇದ್ದಾರೆ. ಅಲ್ಲು ರಘು ಅವ್ರ ಔಟ್ಫಿಟ್ನ ನಿಮಗೆ ತೋರಿಸ್ತೀನಿ. ಯಾರೋ ಮುದ್ದು ಕೊಟ್ಟಿದ್ದೋ? ಇಷ್ಟು ದೊಡ್ಡ ತುಟಿ ಯಾರ್ದಿರುತ್ತೆ ನೋಡು, ಅವ್ರದ್ದೇ. ಇಡೀ ಪ್ರಪಂಚದಲ್ಲಿ ಉಟ್ಕೊಂಡು ಎಷ್ಟು ಸೂರ್ಪಣಕ್ಕಿ. ಇಷ್ಟು ದೊಡ್ಡ ತುಟಿ ಐತೆ ಹಾಕಿದ್ದು. ಅವಾಗ ಅವರು ಹಂಗೆ ಅಲ್ವ ಇದ್ದಿದ್ದು, ದೊಡ್ಡವ್ರಿದ್ರು ಅವರು. ದೊಡ್ಡ ತುಟಿ ಇರಲ್ಲ ಯಾರು. ಇಷ್ಟು ಅಗಲ ತುಟಿ ಅಂದ್ರೆ ಇಷ್ಟು ಅಗಲ ಬಾಯಿ ಯಾರ್ದಿಲ್ಲ, ಇಷ್ಟು ಅಗಲ ಮುಖ. ಇದು ಈ ತರ ಶರ್ಟ್ ನಾನು ಎಲ್ಲಿ ನೋಡಿದ್ದೆ ಗೊತ್ತಾ? ಯಾರೊಬ್ರು ರೀಸೆಂಟ್ ಒಬ್ರು ಸೆಲೆಬ್ರಿಟಿ ಹಾಕೊಂಡಿದ್ದು ನೋಡಿದ್ದೆ. ಇದು ಆ್ಯಕ್ಚುಲಿ ಭಾಳ ಚೆನ್ನಾಗಿ ಫೇಮಸ್ ಆಗ್ಬಿಡುತ್ತೆ ಇವಾಗ ಶರ್ಟ್. ಬಟ್ ಏನಾಗುತ್ತೆ ಗೊತ್ತಾ, ಏನೋ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಕಡೆನೂ ಹೋಗುತ್ತೆ ಈ ಶರ್ಟ್. ಬಟ್ ಫೈನ್ ಇದೇನು ನೋಡಿ, ಔಟ್ಫಿಟ್ ಈ ಶರ್ಟ್ ಎಷ್ಟೋ ಕಾಸ್ಟ್ಲಿ. ಇದು ಗಿಲ್ಮನ್ ಅಂತ ಯಾರೋ ಇವನು ತಂದು ಕೊಟ್ಟಿದ್ದು, ಮಮ್ಮಿ ತಂದು ಕೊಟ್ಟಿದ್ದು. ಎಷ್ಟೋ ಕಾಸ್ಟ್ಲಿ ಅಂದ್ರಪ್ಪ ಅವಾಗಲಿ. ಅದೇನು ಕೇಳೋಕ್ಕೋಲ್ಲ. ಮಾಮೂಲಿ ಪ್ಯಾಂಟು ಥ್ಯಾಂಕ್ ಯು, ಶೂ ಹಾಕೊಂಡು ಚೆನ್ನಾಗಿದ್ದಲ್ಲ ಒಂಥರ ಔಟ್ಫಿಟ್. ಆಮೇಲೆ ಇನ್ನೊಂದು ಕಮೆಂಟ್ ಓದೋಣ ಬಾ ಇವತ್ತು. ನಿನ್ನೆ ಕಮೆಂಟ್ ಓದಲಿಕ್ಕೆ ಎಷ್ಟೊಂದು ಜನ ಇದು ಮಾಡ್ಯಾರ. ಸೊ ಏನು ಇವತ್ತು ಕಮೆಂಟ್ ಓದಿಲ್ಲಲ್ಲ ಅಂತ, ಅದಕ್ಕೆ ನಿನ್ನೆ ಮಲ್ಕೊಂಬಿಟ್ವಿ ನಾವು. ನಾನು ಎಂಡು ಕರೆಕ್ಟಾಗಿ ಆಗಿದ್ವಿ. ಎಸ್, ಒಂದೇ ನಿಮಿಷ ರೀ ಕಮೆಂಟ್ ಓದೋಣ. ಸೊ ಈಗ ಬನ್ನಿ ಇವತ್ತಿನ ಕಮೆಂಟು ಆ್ಯಂಡ್ ನೆನ್ನೆ ಸ್ವಲ್ಪ ಬೇಕಾದ್ರೆ ಒಂದು 5-6 ಕಮೆಂಟ್ ಓದ್ತೀವಿ. ಆ್ಯಂಡ್ ಸಾರಿ ನೋಡಿ, ಕಮೆಂಟ್ ಓದಿಲ್ಲ ಅದು ಪ್ಲೀಸ್ ಕಮೆಂಟ್ನ ಓದ್ಬೇಡಿ ಸಾಕು ಅನ್ನೋದು. ಇವಾಗ ಕಮೆಂಟ್ ಓದಿಲ್ಲ ಅಂತ ಬೇಸರ ಮಾಡ್ಕೋತೀರಾ. ಎನಿವೇ, ಈಗ ಕಮೆಂಟ್ಸ್ ಓದೋ ಸಮಯ, ಬನ್ನಿ ಕಮೆಂಟ್ ಓದುವ. ಶ್ವೇತಾ GR ಅವರು, ಸಿಂಗಾಪುರ್ ಈಸ್ ವೆರಿ ಕ್ಲೋಸ್ ಟು ಈಕ್ವೇಟರ್, ಸೊ TRS ಎ ಡಿಫ್ರೆನ್ಸ್ ಇನ್ ಸನ್ಸೆಟ್. ಯು ಗೋ ಟು ದ ಲಿಟಲ್ ಇಂಡಿಯಾ, ಸ್ಯಾರಗಾನ್ ರೋಡ್, ಯು ವಿಲ್ ಗೆಟ್ ವೆರಿ ಗುಡ್ ಇಂಡಿಯನ್ ಫುಡ್. ಸೊ ಇಂಡಿಯನ್ ಫುಡ್ಗೆ ಬಗ್ಗೆ ಹೇಳ್ತಿದ್ದಾರೆ. ಆ್ಯಂಡ್ ನಾವು ಮೋಚ್ ಟೀಮಿಂದ ಬಂದಿರೋದ್ರಿಂದ ಸೊ ಅವರು ಇನಾಗ್ರೇಟ್ ಮಾಡಿರ್ತಾರೆ, ಇದೇ ಪ್ಲೇಸ್ಗೆ ಹೋಗಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ನಾವು ಅದೇ ಪ್ಲೇಸ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ಫುಡ್ಡನ್ನೇ ಟೇಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನನಗೂ ಕೂಡ ಮೆಸೇಜ್ ಮಾಡಿದರು, ಇಲ್ಲೇ ಸಿಂಗಾಪುರಲ್ಲಿ ಇರೋರು. ಸೊ ನಿಮಗೆ ಬನ್ನಿ ಮೀಟ್ ಆಗೋದಾ, ಆಮೇಲೆ ಫುಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಪ್ರಾಬ್ಲಮ್ ಈಸ್ ದಿಸ್ ಅಷ್ಟೇ ಅಲ್ವಾ. ನೆಕ್ಸ್ಟ್ ಅಶ್ವಿನಿ BA ಅವರು, ಐ ಆಮ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್ ಅಕ್ಕ. ನಾನು ನಿಮ್ಮ ವೀಡಿಯೋಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಸುಷ್ಮಿತಾ ಅಕ್ಕ. ಇಷ್ಟು ದಿನ ನಾನು ನಿಮ್ಮೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೆ ಅಕ್ಕ. ನೀವು ನನ್ನ ಕಮೆಂಟ್ಸ್ ಓದೇ ಇಲ್ಲ ಅಕ್ಕ. ಪ್ಲೀಸ್ ರೀಡ್ ಮೈ ಕಮೆಂಟ್ಸ್. ಐ ಲವ್ ಯುವರ್ ಫ್ಯಾಮಿಲಿ ಆ್ಯಂಡ್ ಪಿಂಕಿ ಆ್ಯಂಡ್ ಜೂನಿಯರ್ ಪಿಂಕಿ. ನಾನು ಕೂಡ ನಮ್ಮ ಅಣ್ಣ ಅತ್ತಿಗೆ ಜೊತೆ ಇದೇ ಅವರ ಮಗು ನೋಡ್ಕೊತಿದ್ದೆ. ಅವರ ಅಣ್ಣ ಅತ್ತಿಗೆ ಓಕೆ ಜೊತೆ ಇದ್ದೆ, ಅವ್ರ ಮಗುನ ಅವ್ರು ನೋಡ್ಕೊತಾ ಇದ್ರು. ಪಿಂಕಿ ಉಕ್ತನ್ ನೋಡಿದ್ರೆ ನನ್ನ ಸೊಸೆನೇ ನೆನಪಾಗ್ತಾಳೆ. ಪ್ಲೀಸ್ ಸುಶಿಕಾ ಅಕ್ಕ, ನನ್ನ ಸೊಸೆ ನೇಮ್ ಅನ್ವಿತಾ ಅಮ್ಮು. ಅವಳಿಗೆ ಒಂದು ಹಾಯ್ ಅನ್ವಿತಾ ಅಮ್ಮು. ಹಾಯ್ ಅನ್ವಿತಾ. ಹೀಗೆ ಚಂದ ವಿಡಿಯೋಸ್ ಮಾಡಿ ಅಕ್ಕ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುಕ್ತಾ ಆಲ್ಸೋ. ಲವ್ ಫ್ರಮ್ ಅಶ್ವಿನಿ ಅಶು, ಚಿತ್ರದುರ್ಗ. ನೈಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಪುಟ್ಟ ಅನ್ವಿತಾಗೆ ಹಾಯ್. ಆಮೇಲೆ ನಮಗೂ ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಇಷ್ಟ ಐತೆ. ದುಡ್ಡು ಕೊಟ್ಟು ಬಂದಿದ್ರೆ ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೇಕಾಗಿತ್ತು. ನಾವು ಮುಂಚೆನೆ ಹೇಳಿದ್ವಿ ಅಲ್ವಾ. ಸೊ ನಾವು ಈ ಸಲ ಇಂಟರ್ನ್ಯಾಷನಲ್ ಎಲ್ಲೂ ಹೋಗಲ್ಲ ಅನ್ಕೊಂಡಿದ್ವಿ. ಬಟ್ ಮನಿ ಪ್ರಾಬ್ಲಮ್ ಇತ್ತು ನಮ್ಗೆ. ಬಟ್ ಇದು ಮೋಜ್ ಸ್ಪಾನ್ಸರ್ ಆಗಿರೋದ್ರಿಂದ, ಮನಿ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಮನೆ ಪ್ರಾಬ್ಲಮ್ ಇತ್ತು. ಮನಿ ಎಲ್ಲ ಪ್ರಾಬ್ಲಮ್ ಇತ್ತು. ಬಟ್ ಇದು ಮೋಜ್ ಕಡೆಯಿಂದ ಅದು ಸ್ಪಾನ್ಸರ್ ಆಗಿದ್ರಿಂದ ನಾವು ಬರಲೇಬೇಕಾಗಿತ್ತು. ಬಿಕಾಸ್ ಒಂದು ಕಡೆ ಟ್ರಿಪ್ಪು ಆಗುತ್ತೆ, ಆಸ್ ವೆಲ್ ಆಸ್ ನಾವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ, ವಿಡಿಯೋಸ್ ಮಾಡ್ದಂಗೂ ಆಗುತ್ತೆ ಅಂತ ಒಪ್ಕೊಂಡ್ವಿ. ರಚನಾ ರಾವ್ ಮನೆ ಅವರು, ಸಿಂಗಾಪುರ್ ಟೈಮ್ಗೂ ಇಂಡಿಯಾ ಟೈಮ್ದು 2.5 hour ಡಿಫ್ರೆನ್ಸ್ ಇದೆ. ಸೊ ಹಂಗೆ ಬೆಳಕು ಇದೆ ಬ್ರೋ.
ಅಲ್ಲ ನಾನು ಹೇಳ್ತೀನಿ, ಸಿಂಗಾಪುರ್ಗೂ ಇಲ್ಲಿಗೂ 2 ಅವರ್ ಡಿಫರೆನ್ಸ್ ಇದ್ರೆ ಇಲ್ಲಿ ಟೈಮ್ ಬೇರೆ, ಇಂಡಿಯನ್ ಟೈಮ್ ಬೇರೆ ಅಲ್ವಾ? ಇಲ್ಲಿ ಟೈಮಿಗೆ ನಾನು ಬೆಳಕಿದೆ ಅಂತ ಹೇಳಿದ್ದು. ನನ್ನ ಫೋನಲ್ಲಿ ಏನಾದ್ರು ಇಂಡಿಯನ್ ಟೈಮ್ ಇಟ್ಕೊಂಡು ಬೆಳಕಾಗಿದೆ ಅಂದರೆ ನಾನು ನನ್ನ ಮಗ. ಒನ್ಸ್ ನಾವು ಸಿಂಗಾಪುರಿಗೆ ಬಂದು ಇಂಟರ್ನೆಟ್ ಆನ್ ಆದರೆ, ವೈಫೈ ಆನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಟೈಮ್ ಸೆಟ್ ಆಗುತ್ತೆ. ಆಟೋಮೆಟಿಕ್ ಡೇಟ್ ಆ್ಯಂಡ್ ಟೈಮ್ ನಾವು ಸಿಮ್ ಚೇಂಜ್ ಮಾಡಿದ ತಕ್ಷಣ. ಸೊ ನಾನು ಅಷ್ಟು ದೊಡ್ಡ ಅಲ್ಲ, ಸೊ ಮೇ ಬಿ ನೀವು ಕನ್ಫ್ಯೂಸ್ ಆಗಿರ್ಬೇಕು. 2 ಅವರು ಇಲ್ಲಿಗೋಲ್ಗೂ ಡಿಫ್ರೆನ್ಸ್ ಇದೆ, ಬಟ್ ಇಲ್ಲಿ 7 ಗಂಟೆ ಆದರೂ ಬೆಳಕಿರುತ್ತೆ. ಒಬ್ರು ಮುಂಚೆನೆ ಫಸ್ಟೇ ಕಮೆಂಟ್ ಮಾಡಿದ್ರಲ್ಲ, ಲೇಟಾಗಿ ಸನ್ಸೆಟ್ ಆಗುತ್ತೆ ಅಂತ. ಎಸ್, ಸೊ ಅಷ್ಟೇ ಟೈಮ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ಬಂದಾಗ ಇದೇ ಟೈಮ್ನೇ ನಾವು ಫಾಲೋ ನಾನು ಮಾಡೋದು. ತಿಳ್ಕೊಡು. ಇದೊಂದು ಓದ್ಬಿಡ್ತೀನಿ. ಸನಾ ಇಮ್ರಾನ್, ಓಕೆ ಅವರು ಓದ್ ಬ್ಲಾಗ್ನಲ್ಲೂ ನೀವು ಹೇಳಿದ್ರಿ ಪಿಂಕಿ ಸಿಂಗಾಪುರ್ ನಿನಗೆ ಏನು ತರಲಿ ಅಂತ, ಆವಾಗಲೇ ಗೊತ್ತಾಗುತ್ತೆ. ನಾನು ಗೈಸ್ ನಾನೇ ಎಡಿಟ್ ಮಾಡಿದ್ದು, ನಾನೇ ಹೇಳ್ಬಿಟ್ಟಿದ್ದೀನಿ ಈ ಫ್ಲೋ ಅಲ್ಲಿ, ನನಗೆ ಗೊತ್ತಿಲ್ಲ, ಎಡಿಟ್ ಮಾಡಿದ್ದು ನಾನೇ, ಅದು ಗೊತ್ತೇ ಆಗಲಿಲ್ಲ ನನಗೆ. ಎಷ್ಟೊಂದು ಜನಕ್ಕೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ಕಮೆಂಟ್ಸ್ ಓದಿದೆ ನಾನು, ನಮ್ಗೆ ಆವಾಗಲೇ ಗೊತ್ತಾಗುತ್ತೆ, ನಮ್ಗೆ ಆವಾಗಲೇ ಗೊತ್ತಾಗುತ್ತೆ ಅಂತ. ಇಟ್ಸ್ ಮೈ ಮಿಸ್ಟೇಕ್. ಏನು ಹೊಡೆದಾರಲ್ಲ, ವೆಂಕಟೇಶ್ K 3283 ಸಿಂಗಾಪುರ್ನಾಗ ವೆಂಕಟೇಶ್ವರ ಏನು ನಿನ್ನೆ ಡಾಲ್ ತೋರಿಸಿದ್ದು. ಓ ಅದಾ, ಅಯ್ಯೋ ಅದು ಏನಾಯ್ತು ಗೊತ್ತಾ, ಈ ಚೆನ್ನಾಗೈತಲ್ಲ ಸಡನ್ ನೋಡಿದ್ರ ಬಟ್ಟೆ ಹಾಕಿಲ್ಲ ಇದಕ್ಕೆ, ಆಮೇಲೆ ಅಂದ್ಬಿಟ್ಟು ಅದಕ್ಕೆ ಫ್ರಂಟ್ ನೋಡೋಣ ಅಂತ ಹೋದ್ವಿ, ನೋಡಿದ್ರೆ ಮುಂದೆನೂ ಇಲ್ಲ. ಗಾಯತ್ರಿ ಎನ್ 7 o'clock ಬೆಳಕು ಇದೆ ಅಂದರೆ ಇಂಡಿಯನ್ ಟೈಮಿಂಗ್ಸು ಸಿಂಗಾಪುರ್ ಟೈಮಿಂಗ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಕಾಮನ್ ಸೆನ್ಸ್, ಎಸ್ ವಿ ನೋ ದಟ್ ಕಾಮನ್ ಸೆನ್ಸ್. ನೀವು ಅದನ್ನು ಕಾಮನ್ ಸೆನ್ಸ್ ಇಟ್ಕೊಂಡು ಮೆಸೇಜ್ ಮಾಡಬೇಕು, ಐ ಮೀನ್ ಕಮೆಂಟ್ಸ್ ಮಾಡಬೇಕು. ಈಗ ಇಲ್ಲಿಗೆ ಬಂದ ತಕ್ಷಣ ಆಬ್ವಿಯಸ್ಲಿ ನಾವು ಸಿಂಗಾಪುರ್ ಟೈಮಿಂಗ್ಸ್ನೇ ಇಟ್ಕೊಳ್ಳೋದು, ಇಂಡಿಯಾ ಟೈಮಿಂಗ್ಸ್ ಇಟ್ಕೊಂಡು ಇಲ್ಲಿನ ಟೈಮಿಂಗ್ಸ್ ತೋರ್ಸೋಕ್ಕಾಗಲ್ಲ ಅಲ್ವಾ? ಸ್ವಲ್ಪ ಸೆನ್ಸ್ ತಗೊಂಡು. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇವತ್ತು ಬೆಳಿಗ್ಗೆ 7 ಗಂಟೆಗೆ 7:15 ಎದ್ದೀನಿ, ಹೆವಿ ನಿದ್ದೆ ಬರಕತ್ತೈತಿ. ಯಾಕೆ ಇಷ್ಟೊಂದು ನಿದ್ದೆ ಬರಕತ್ತೆ ಅಂತ ಗೊತ್ತಾದ್ರೆ ನಾವು ನಮ್ಮ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಲ್ಲ, ಸೊ ಅದಕ್ಕೆ. ಓಕೆ, ಪ್ರಿಯಾಂಕಾ ಆಯ್ ಸುಶಿಕಾ ಅಲ್ಲೂರಗು ಬ್ರೋ, ನೀವಂದರೆ ತುಂಬ ಇಷ್ಟ ನನಗೆ. ಪ್ಲೀಸ್ ನನ್ನ ನೇಮ್ ಪ್ರಿಯಾಂಕಾ ಅಂತ ಕನಕಪುರದಿಂದ, ಪ್ಲೀಸ್ ನನ್ನ ನೇಮ್ ಹೇಳಿ. ನನ್ನ ಹುಡುಗನ ನೇಮ್ ನಿಖಿಲ್ ಅಂತ, ಅವರ ನೇಮ್ ಹೇಳಿ. ಹಾಯ್ ನಿಖಿಲ್ ಅವರೇ, ನಮಗೆ ವಿಶ್ ಮಾಡಿ ಪ್ಲೀಸ್. ನಿಮ್ಮಿಬ್ರಿಗೂ ಆದಷ್ಟು ಬೇಗ ಮದುವೆ ಆಗಲಿ, ಹಾಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಖುಷಿಯಾಗಿರಿ. ಕನಕಪುರ ಇಂದ ಹೆಸರೇನು? ಪ್ರಿಯಾಂಕಾ. ನೀವು ನಿಮ್ಮ ಹುಡುಗ ಅಂತ ಡೈರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಕನಕಪುರ ಪ್ರಿಯಾಂಕಾ. ನಿಖಿಲ್ ನಿಮ್ಮ ಮನೆಗೆ ಗೊತ್ತಾ ಆ ವಿಷಯ? ಗೊತ್ತಿದ್ರೆ ವಿಶ್ ಮಾಡ್ತೀವಿ, ಆಮೇಲೆ ಗೊತ್ತಿಲ್ಲ ಅಂತ ನಮ್ಮಿಂದ ಪ್ರಾಬ್ಲಮ್ ಆಗಿದೆ. ಆಲ್ಮೋಸ್ಟ್ ಅಷ್ಟೇ ಆಯ್ತು. ಬನ್ನಿ ಈಗ ಊಟಕ್ಕೆ ಹೋಗೋಣ ಆಕ್ಚುಲಿ. ಸೊ ಕಮೆಂಟ್ಸ್ ಓದೋದು ಇವತ್ತಿನದ್ರಲ್ಲಿ ಏನು ಅಂದ್ರೆ ಮೇ ಬಿ ಟೈಮ್ ಡಿಫರೆನ್ಸ್ ಇಂದ. ಆಮೇಲೆ ಇನ್ನೊಂದು ವಿಷಯ, ದ ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇವತ್ತು ಮಿನಿಯನ್ ವರ್ಲ್ಡ್ಸ್ ನ ಓಪನಿಂಗ್ ಹೋಗಿದ್ವಿ. ಸೊ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮಿನಿಯನ್ಸ್ ವರ್ಲ್ಡ್ ಓಪನಿಂಗು. ಆಕ್ಚುಲಿ ಕಾರ್ಟೂನ್ ಕ್ರಿಯೇಚರ್ಸ್ ನಾನು ಆಕ್ಚುಲಿ ಇನ್ನೂ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅದನ್ನ ನೋಡ್ಕೊಂತಾನೆ ನಿಂತ್ಬಿಟ್ಟಿದ್ವಿ. ಬಟ್ ಸೀರಿಯಸ್ ಆಗಿ ಹೇಳ, ಇಂಡಿಯಾದಿಂದ 18 ಕ್ರಿಯೇಟರ್ಸ್ ಬಂದಿದ್ರು ಓವರ್ ಆಲ್ ಇಂಡಿಯಾದಿಂದ. ಅದ್ರಲ್ಲಿ ಕನ್ನಡದಲ್ಲಿ ನಾವು ಹೋಗಿರೋದು ತುಂಬಾ ಖುಷಿ ಆಗುತ್ತೆ ಅಲ್ಲಿ. ಆಮೇಲೆ ಕನ್ನಡದವರು ಸಿಕ್ಕರು, ಒಂದು 3-4 ಜನ ಸಿಕ್ಕರು. ಅದ್ರಲ್ಲಿ ಒಬ್ಬ ಹುಡುಗಿ ಸಿಕ್ಕ, ಪಾಪ ಚೆನ್ನಾಗಿ ಮಾತಾಡ್ಸಿದ್ಲು. ಮಿನಿಯನಿಂದ ನಮಗೆ ಕೇಕ್ ಕೊಟ್ಟಿದ್ರು, ಆ ಕೇಕ್ನ ಆ ಹುಡುಗಿ ಕೊಟ್ಬಿಟ್ವಿ. ನೀನು ತಗಮ್ಮ ಅಂತ. ನನಗೇನ ಅಂದ್ಲು, ಹ್ಞೂನಮ್ಮ ನಿನಗೆ ಅಂತ ಹೇಳಿ ಆ ಮಿನಿಯನ್ ಕೇಕ್ ಕೊಟ್ಟು. ಮಿನಿಯನ್ಸ್ ವರ್ಲ್ಡ್ ಅನ್ನೋದೇ ತುಂಬ ಚೆನ್ನಾಗಿತ್ತು, ಯಾಕಂದರೆ ಇದು ಲೈಫ್ ಟೈಮ್ ಮೆಮೊರಬಲ್ ಅಂತಲೇ ಹೇಳ್ಬೋದು. ಈಗ ಡಿಸ್ನಿ ವರ್ಲ್ಡು, ಯೂನಿವರ್ಸಲ್ ಸ್ಟುಡಿಯೋ, ಸೊ ಇವೆಲ್ಲ ಹೆಂಗಿದಾವಲ್ಲ, ಸೊ ಹಂಗೆ ಯೂನಿವರ್ಸಲ್ ಸ್ಟುಡಿಯೋ ಒಳಗೆ ಮಿನಿಯನ್ಸ್ ಅನ್ನೋದು ಇಮೇಲೆ ಕೊನೆವರೆಗೂ ಇರುತ್ತೆ. ಮಿನಿಯನ್ಸ್ ವರ್ಲ್ಡ್ ಅನ್ನೋದು ಆ ಓಪನಿಂಗಿಗೆ, ಲಾಂಚಿಗೆ ನಮ್ಮನ್ನ ಕರೆದಿದ್ದಾರೆ. ಆಮೇಲೆ ಕರ್ನಾಟಕದಿಂದ ನಾವು ಬಂದಿದ್ದೀವಿ ಅನ್ನೋದೇ ಮೆಮೊರಬಲ್. ಸೊ ನಾವೆಲ್ಲ ಇಲ್ಲಿ ಬಂದು ಅಫೋರ್ಡ್ ಮಾಡಕ್ ನಿಜವಾಗ್ಲೂ ಆಗಲ್ಲ, ಯಾಕಂದ್ರೆ ಹೋಟ್ಲು, ಫುಡ್ಡು, ಅಪ್ಪ ಟೂ ಮಚ್ ಎಕ್ಸ್ಪೆನ್ಸಿವ್. ಹೆಂಗಂತ ಏನಂತ ಹೇಳ್ತೀನಿ ಕೇಳಿ. ಐಸ್ ಕ್ರೀಮ್ ನಾವು ತಗೊಂತೀವಿ ಅಲ್ಲಿ ಅಂದ್ರು $4 $5 $24 ಕೊಟ್ಟು ನೀರು ಕುಡಿದಿದ್ವಿ. $24 ಕೊಟ್ಟು ನೀರು ಕುಡಿದ್ವಿ. $24 ಅಂದ್ರೆ $66 ಒಂದು ಡಾಲರ್. ಇವ್ರು ಸಿಂಗಾಪುರ್ ಡಾಲರ್ಗೆ, US ಡಾಲರ್ ಬೇರೆ, ಮತ್ತೆ ಅದನ್ನು ಅನ್ಕೊಬೇಡಿ. ಡಾಲರ್ $83 $85 ಗೊತ್ತು, ಬಟ್ ಸಿಂಗಾಪುರ್ ಡಾಲರು $66. ನಾನು ಈಗ ನೀವು ಸುಮ್ಮನೆ $24ಗೆ ಒಂದು ಅದು ಯಾವುದೋ ಒಂದು ಕಡೆ ನೀರಿನ ಬಾಟ್ಲ್ ತಗೊಂಡಿದ್ದೀವಿ ಅಂದರೆ ಎಷ್ಟಾಯಿತು? ಅದಾದ್ರೆ ನಿಯರ್ಲಿ ಒಂದು $1800-2000 ಆಯಿತು. ಇಲ್ಲಿ ದುಡ್ಡು ಭಾರಿ ಕಷ್ಟ ಗುರು. ಅಟ್ಲೀಸ್ಟ್ ಏನೋ ಕರ್ಕೊಂಬಂದಾರ, ಹೆಂಗೋ ನಡೆಯೋದಿಲ್ಲ ಅಂತ ದೇವ್ರನ್ನೇ. ನಾನು ನೆಕ್ಸ್ಟ್ ಮಿನಿಟ್ ಹೋಗ್ಬಿಡಿ ಥೈಲ್ಯಾಂಡ್ ಆದರೆ ಟೂ ಬಾತ್ ಕಮ್ ಅಂತಾರೆ, ಆರಾಮಾಗಿ ಏನೋ ಮಾಡ್ಬೋದು. ಬಾತ್ ಏನಂದ್ರೆ ಅಲ್ಲಿ $2.5 ನಮ್ದು $1. ಓಕೆ ಫೈನ್, ಏನು ಅಷ್ಟು ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಇದು ಅಪ್ಪ ದೊಡ್ಡಲಕ್ಕ ನೆಕ್ಸ್ಟ್ ಲೆವೆಲ್ ಇದೈತಿ ಅಲ್ಲ. ಏನು ಬೆಲೆ ಇಲ್ಲ ದುಡ್ಡಿಗೆ, ಹೆಂಗೈತಿ ಇಲ್ಲಿ. ಬಟ್ ದುಡ್ಡಿರೋರು ಬರ್ಬೇಕು ಸಿಂಗಾಪುರ್ಗೆ. ಬಟ್ ನಾವಿರೋ ಪ್ಲೇಸ್ ಕಾಸ್ಟ್ಲಿ ಅನ್ಸುತ್ತೆ, ಬೇರೆ ಕಡೆ ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಗೊತ್ತಿಲ್ಲ. ಬಟ್ ನಾವಿರೋ ಪ್ಲೇಸ್ ಭಾಳ ಕಾಸ್ಟ್ಲಿ ಐತೆ.
ಬಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ನಾವಂತೂ ಇಲ್ಲಿ ಏನು ತಗೊಳ್ ಬೇಕಾದ್ರೆ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ. And ನಾನು ಹೇಳಿದ್ದೆ ಮನೆಗೆ ಬಂದ್ಮೇಲೆ ಪಿಂಕಿ ರಚ್ಚು ಅವ್ರಿಗೆಲ್ಲ ಏನಾದ್ರು ತಗೊಂಡ್ಬರ್ತೀನಿ, ಯುಕ್ತಂಗೂ ಸೇರ್ಸ್ ಹೇಳಿದ್ದೆ. ಐ ಆಮ್ ಸಾರಿ ಗೈಸ್. ಬಟ್ ರಚ್ಚುಗೆ ಒಂದ್ ಕಡೆ ತಗೊಂಡು ಹೋಗೋಣ, ಅಲ್ಲಿ ಅವ್ಳ ಬರ್ಡೇ ಇದೆ. ತಗೊಂಡೋಗ್ಬೇಕು. ಅಲ್ಲ ಬರ್ಡೇ ಆಯ್ತಲ್ಲ ರಚ್ಚಿಗೆ, ನಾನು ಅದಕ್ಕೆ ಅದು ಮೇಜರ್. ಪಿಂಕಿಗೆ ಅವ್ರಿಗೆಲ್ಲ ಇನ್ನೊಂದ್ಸರಿ ಬಂದಾಗ ತಗೊಂಡು ಹೋಗ್ಬೇಕು. ಬಟ್ ಆದ್ರೆ ರಚ್ಚು ಬರ್ಡೇ ಐತೆ ಪಾಪ, ಅವಳಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕು. ಸೊ ಅವಳಿಗೆ ತಗೊಂಡು ಹೋಗೋಣ. ಒಂದು ಅವಳಿಗೆ ನಾನು ಸುಮ್ಮನೆ ಏನು ಗೊತ್ತಾ, ಹೇಳೋದು ಬೇಡ, ಅವಳು ಹೆಂಗಿದ್ರು ಇದು ಅಪ್ಲೋಡ್ ಮಾಡೋದು ನಾಳೆ ಅಲ್ವಾ, ಗೊತ್ತಾಗ್ಬಿಡುತ್ತಲ್ಲ ಅವಳ ಬರ್ಡೇ ನಾಡಿದ್ದು. ಸರಿ, ಓಕೆ, ಡನ್. ಎಸ್, ಇವಾಗ ಅವಳಿಗೆ ಊಟಕ್ಕೆ ಹೋಗೋ ಸಮಯ. ನಾವಿರೋ ಜಾಗದಲ್ಲೇ ಒಂದು ದೊಡ್ಡ ಶೋರೂಮ್ ಐತೆ, ಬ್ರ್ಯಾಂಡೆಡ್ ಶೋರೂಮ್, ಅಲ್ಲಿಂದಾನೆ ಏನಾದ್ರು ತಗೊಳ್ಳೋಣ. ಬಟ್ ಏನಂತ ಹೇಳೋದು ಬೇಡ. ಓಕೆ, ಎಸ್, ಇವಾಗ ಊಟಕ್ಕೆ ಹೋಗೋ ಸಮಯ. ಈಗ ಊಟ ಮಾಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಡ. ಮತ್ತೇನು ಊಟ ಮಾಡೋದು ತೋರಿಸ್ತಾರೆ, 3 ದಿವಸದಿಂದ ಬರೀ ಊಟ ತೋರಿಸ್ತಾ ಅವರು ನೋಡ್ಲಿ ಚೈನೀಸ್ ಊಟ ಹೇಗಿರುತ್ತೆ ಅಂತ. ಇವತ್ತಂತೂ ವಿಚಿತ್ರವಾಗಿದೆ ಗೈಸ್ ಮೆನ್ಯೂ. ನಾನು ಆಲ್ರೆಡಿ ನೋಡಿದೀನಿ, ಅಲ್ಲಿ ಹೋದ್ಮೇಲೆ ನಮ್ಮ ಕೈ ತಿನ್ನಕ್ಕಾದ್ರೆ ತಿಂತೀವಿ, ಇಲ್ಲಂದ್ರಿಲ್ಲ. ಬಟ್ ತೋರಿಸ್ತೀನಿ ಬನ್ನಿ. ಹಾಂ, ಮತ್ತೆ ಇವತ್ತು ನೆನ್ನೆ ಒಂಥರ ರೆಸ್ಟೋರೆಂಟ್ಗೆ ಹೋದ್ರೆ ಇವತ್ತು ಚೈನಾ ರೆಸ್ಟೋರೆಂಟಿಗೆ ಕರ್ಕೊಂಬಂದಾರ. ನೆನ್ನೆನೇ ಹಂಗಿತ್ತು, ಇವತ್ತು ದೇವ್ರನೇ 200% ವಾಂತಿ ಮಾಡ್ಕೊಂತೀವಿ. ಏನು ವಾಂತಿ ಮಾಡ್ಕೊಳಕ? ಯಪ್ಪ, ಇಡೀ ಸಿಂಗಾಪುರ್ ಹುಡುಕಿದೀನಿ ವಾಮಿಟ್ ಮಾಡಕ್ಕೆ. ಡೌನ್ ಮಾಡೋಣ, ನಾನು ತಿನ್ನೋದೇ ಇಲ್ಲ ನೋಡು. ಬರೀ ಅವರು ಗೋಡಂಬಿ ಅಷ್ಟೇ ಕೊಡಿಲ್ಲ, ಅದ್ರ ಮೇಲೆ ಏನೋ ಸೌರ್ಯಾರ ಮಾಂಸ. ಹೌದಾ? ಚಿಕನ್ ಅಂತಾರೆ ಕೊಟ್ರ ದೇವ್ರನೇ. ಇಲ್ಲ ಒಂದು ನಿಮಿಷ, ಹಿಂಗಿರ್ತೈತ ಚಿಕನ್ನು? ಗೊತ್ತಿಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ತಿನ್ಬೇಕಷ್ಟೇ. ಏನದು? ಏನೇನೋ ಕೊಟ್ರಿ, ಸುಮ್ಮನೆ ತಿನ್ನು, ವಾಮಿಟ್ ಬಂದ್ಬಿಡುತ್ತೆ ನೋಡ. ಆಮೇಲೆ ಹಂಗೆಲ್ಲ ನೋಡೋದು ಅಕ್ಕ ಬೈಕ್ ಬೇಡ, ಸುಮ್ಮನೆ ಸೈಡಿಗೆ ಇಟ್ಬಿಡ್ತೀವಿ. ಅಲ್ಲ ಚೆನ್ನಾಗೈತೆ, ಬಟ್ ಇದು ನೋಡಿ ಹಿಂಗಿರ್ತದೆ ಚಿಕನ್. ನೋಡಿಲ್ಲ ಒಂದು ನಿಮಿಷ ಹತ್ರ ತೋರಿಸಿ ನೋಡಿ ಗಾಯ್ಸ್, ಚಿಕನ್ ಹಿಂಗೆ ಇರ್ತೈತ. ನಮಗೆ ಯಾವುದೋ ಮಸಳೆ ಗಿಸಳೆ. ಆಮೇಲೆ ನೋಡಿ, ಇದು ಮಶ್ರೂಮ್ ಅಲ್ಲ, ಇದು ಅಲ್ಲ, ಇದು ಮಶ್ರೂಮ್ ಬಿಡು. ನಾನು ಇದು ಆಕ್ಟೋಪಸ್ ಅನ್ಕೊಂಬಿಡೀನಿ ಸಡನ್ನಾಗಿ ನೋಡಿ. ಚಿಕನ್ ಅಂತ ಕೊಟ್ಟಾರ. ಮಶ್ರೂಮಾ?